ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,374 ಈ ಕಬ್ಬಿಗೆ ಮುಂಜಾಗ್ರತೆ ಕ್ರಮವಾಗಿ ಅಂತಂತಂದ್ರೆ ನೋಡ್ತೇವಲ್ಲ, ಇದು SNK ಕಬ್ಬ. ಇದಕ್ಕೆ ನಾ ಮುಂಜಾಗ್ರತೆ ಕ್ರಮವಾಗಿ ಏನು ಅಂತಂತಂದ್ರೆ ಯಾತರ ಸಂಬಂಧಪ್ಪ ಮುಂಜಾಗ್ರತೆ ಕ್ರಮ ಅಂತಂದ್ರೆ ಡೊಣ್ಣ ಹುಳದ್ದು ಮುಂಜಾಗ್ರತೆ ಕ್ರಮವಾಗಿ ನಾನು ಈಗ ಔಷಧ ಬಿಡತ್ತೇನೆ ನೋಡತ್ತಲ್ಲ. ಯಾಕಂತಂದ್ರೆ ಡೊಣ್ಣ ಹುಳ ಅಂತಂದ್ರೆ ಇದು ಜೂನ್ ಜುಲೈ ಆಗಸ್ಟ್ 3 ತಿಂಗಳದಾಗ ದೊಡ್ಡ ಪ್ರಮಾಣದಲ್ಲಿ ಡೊಣ್ಣ ಹುಳ ಆಕತಿ. ಅದಕ್ಕಾಗಿ ನಾ ಏನು ಮಾಡತ್ತನಪ್ಪ ಅಂತಂತಂದ್ರೆ ನಾನು ಮುಂಜಾಗ್ರತೆ ಕ್ರಮವಾಗಿ ಡ್ರಿಪ್ ಮುಖಾಂತರವಾಗಿ ನಾನು ಔಷಧ ಬಿಡತ್ತೇನೆ. ನಾವು ಡ್ರಿಪ್ ಮುಖಾಂತರವಾಗಿ ಔಷಧ ಬಿಡ್ಬೇಕಂತಂದ್ರೆ ಮೊದಲು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಸಾಲಿಗೂ ನಮ್ಮ ಪೈಪ್ ಇರ್ಬೇಕು, ಲೆಟಲ್ ಇರ್ಬೇಕು. ನೋಡ್ತಾರಲ್ಲ, ಬರೀ ತೋರಿಸ್ತಾನೆ ಇನ್ನು ನೋಡತ್ತಾರಲ್ಲ, ನೋಡು ಅಲ್ಲಿ ಕಬ್ಬಿನ ಗಾಡಿಗೆ ಪ್ರತಿಯೊಂದು ಸಾಲಿಗೂ ಒಂದೊಂದು ಲೆಟರ್ ಪೈಪ್ ಬೇಕು. ಈ ಸಾಲಿಗೆ ಐತಿ, ಈ ಸಾಲಿಗೂ ಐತಿ, ಆಮೇಲೆ ಈ ಸಾಲಿಗೂ ಐತಿ. ನೋಡ್ರಿ, ಹಿಂಗೆ ಪ್ರತಿಯೊಂದು ಸಾಲಿಗೇನು ಡ್ರಿಪ್ ಪೈಪ್ ಐತಪ್ಪ ಅಂತಂದ್ರೆ ನಾವು ಡೊಣ್ಣ ಆದ್ರೂ ಕದ್ರು ಕಾರಣವಿಲ್ಲ. ಯಾಕಂತಂದ್ರೆ ನಮಗೆ ಡೊಣ್ಣ ಹುಳ ಆತಂತ ಹೇಳ್ಕ್ಯಾರ ಸಂಶಯ ಬಂತಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಈಗ ಪೈಪ್ ಅದಲ್ಲ, ಡ್ರಿಪ್ ಪೈಪ್, ಇದನ್ನು ನಾವು ಸಾಲಾಗಿ ಸರಿಸ್ಬೇಕು. ಬರೀ ಯಾವ ಥರ ಸರಿಸ್ಬೇಕು ಅನ್ನೋದನ್ನು ಹೇಳ್ತಾನೆ. ಈಗ ನೋಡತ್ತೇವಲ್ಲ, ಇದು ಮೇನ್ ಪೈಪ್ ಇತ್ತಲ್ಲ, ಮೇನ್ ಪೈಪಿಂತ ಇದು ಡ್ರಿಪ್ ಪೈಪ. ಇದನ್ನು ನಾವು ಕಬ್ಬಿನ ಸಾಲ ಬಗಡ್ಡಿಗೆನ ಇದನ್ನು ಡ್ರಿಪ್ ಇಡ್ಬೇಕು. ನೋಡತ್ತಲ್ಲ, ನೋಡಿ ಇದು ಕಬ್ಬು ಐತಿ, ಇದರ ಬಾಜುಕೈ ಡ್ರಿಪ್ ಪೈಪು ನೋಡಿ. ಇಂಥ ಸಾಲಿಗೆಲ್ಲ ನಾನು ಇದೇ ಥರನ ಡ್ರಿಪ್ ಪೈಪ್ ಇಡಿಸ್ಯಾನು. ಕಬ್ಬಿನ ಸಾಲ ಬಾಜುಕನ ನೋಡಿರಿ ಡ್ರಿಪ್ ಪೈಪ್ ಇಡಿಸ್ಯಾನು. ನಾ ಏನು ಮಾಡತ್ತನಪ್ಪ ಅಂತಂತಂದ್ರೆ ಈಗೇನ ಈ ಪೈಪ್ ಬಿಡ್ಸಲ್ಲ, ನಾನು ಪ್ರತಿಯೊಂದು ಹೊಲಕ್ಕೂ ಪ್ರತಿಯೊಂದು ಸಾಲಿಗೂ ಇದೇ ಥರಾಗಿ ಡ್ರಿಪ್ ಇಡಿಸ್ಯಾನು ನೋಡಿ. ಈ ಥರ ನಾವು ಡ್ರಿಪ್ ಪೈಪ್ ಇಟ್ಟು ಅಂತಂದ್ರೆ ಡೊಣ್ಣ ಹುಳ ನಮಗೆ ಬೇಕಾಷ್ಟು ಆಗಲಿ. ನೋಡತ್ತೀರಿ, ಕಬ್ಬು ಇಟ್ಟು ಹೈಟ್ ಐತಿ. ಆಮೇಲೆ ನೋಡಿರಿ, ಅದು ನಾನು ಕಬ್ಬಿನ ಗಡ್ಡಿ ಬಾಜುಕನ ನೋಡ್ರ ಹುಚ್ಚ ನೋಡ್ರಿ ನೋಡತ್ತೀರಿ. ನೋಡಿ, ಈ ಥರ ನಾನು ಪ್ರತಿಯೊಂದು ಸಾಲಿಗೂ ಈ ಥರ ಡ್ರಿಪ್ ಪೈಪ್ ಬಿಡಿಸ್ಯಾನು. ನಂತರ ಏನು ಮಾಡಬೇಕು ಅಂತಂತಂದ್ರೆ ನೋಡಿರಿ, ಮೊದಲು ನಾ ಔಷಧ ಬಿಡ್ತಿರ್ತೇವಲ್ಲ, ಔಷಧ ಬಿಡೋಕ್ಕಿಂತ ಮೊದಲು ನಾವು ಇದಕ್ಕೆ 1-2 ತಾಸು ಈ ನೋಡತ್ತಲ್ಲ, ಈ ಪೈಪದ ಮುಖಾಂತರ ನಾವು ನೀರು ಬಿಡ್ಬೇಕು, ಡ್ರಿಪ್ ಚಾಲು ಮಾಡ್ಬೇಕು. ನೋಡಿ, ನಾವು ಡ್ರಿಪ್ ಚಾಲು ಮಾಡಿದೆವು ಅಂತಂತಂದ್ರೆ ಈ ಸಾಲೆಲ್ಲ ಒದ್ಯಾಕತಿ. ಈಗ ನೋಡತ್ತೇವಲ್ಲ, ನೋಡಿರಿ, ಇದು ಕಬ್ಬು ಐತಿ, ಕಬ್ಬಿನ ಗಡ್ಡಿ ಐತಿ ಗೊತ್ತಲ್ಲ, ಇದು ಕೆಳಗೆ ಬೇರೆ ಐತಿ. ಈಗ ನಾವು 2 ತಾಸು ಮುಂದಿರ್ತ ನಾವು ಏನಂತಂದ್ರೆ ನಾವು ಡ್ರಿಪ್ ಪೈಪ್ ಚಾಲು ಮಾಡಿದೆವು ಅಂತಂದ್ರೆ ಈಗ ಡ್ರಿಪ್ ಆತಲ್ಲ, ಈ ಥರಾಗಿ ಎಲ್ಲ ಹನಿ ನೋಡಿರಿ, ಇಲ್ಲೂ ಹನಿ ಬೀಳಾದತಿ, ನೋಡಿರಿ ಇಲ್ಲೂ ಹನಿ ಬೀಳಾದತಿ ಮಾತ್ರಲ್ಲ, ಇಲ್ಲೂ ಡ್ರಿಪ್ ಆಗತ್ತೆ. ಈ ಥರಾಗಿ ಅದು 1.5 ಫೂಟಿಗೆ ಹನಿ ಬಿಡ್ಕೊಂತ ಹೋಗ್ತೈತಿ. ನಾವು 1-2 ತಾಸು ಚಾಲೂ ಮಾಡಿ ಬಿಟ್ಟು ಅಂತಂದ್ರೆ ಎಲ್ಲ ಇದು ಸಾಲು ತೊಯ್ತೈತಿ. ನಂತರ ಏನು ಮಾಡ್ಬೇಕಂತಂದ್ರೆ ನಾವು ನಂತರ ಏನು ಮಾಡ್ಬೇಕು ಅನ್ನೋದನ್ನು ನಾನು ರೈತರ ಮಿತ್ರರಿಗೆ ನಾನು ಹೇಳ್ತಾನೆ. ಬರ್ರಿ, ಈಗ ಸದ್ಯ ನಾವು ಔಷಧ ಯಾವ ಥರ ಕಲಿಸ್ಬೇಕಪ್ಪ ಅಂತಂದ್ರೆ ಈ ಬ್ಯಾರಲತ್ಲ, ಈ ಬ್ಯಾರಲಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಈ ಬ್ಯಾರಲ್ದಾಗ ಈ ಬ್ಯಾರಲ್ಗೆ ನಾವು 12 ಕೊಡ ನೀರು ಹಾಕ್ಬೇಕು. ನಂತರ 12 ಕೊಡ ನೀರು ಹಾಕಿದ ಮೇಲೆ ಈ ಬ್ಯಾರಲಕ್ಕೆ ನಾವು ಔಷಧ ಯಾವುದನಪ್ಪ ಅಂತಂತಂದ್ರೆ ಬರೀ ತೋರಿಸ್ತಾನೆ. ಇದು ಡೊಣ್ಣ ಹುಳಿಗೆ ಇದು ಪೇಟೆಂಟ್ ಔಷಧ ಅಂತ ನಾ ಹೇಳ್ತಾನೆ. ಅದು ಯಾವುದಪ್ಪ ಅಂತಂದ್ರೆ ಬರೀ ನಿಮ್ಗೆ ನೋಡಿ ತೋರಿಸ್ತಾನೆ. ಇದು ಯಾವುದಪ್ಪ ಅಂತಂದ್ರೆ ಕ್ಲೋರೋಪರಿಪಾಸ 50, ಆಮೇಲೆ ಸಾಪರ್ಮೆಥೇನ್ 5 EC. ಇದನ್ನು ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ನೋಡಿರಿ, ಈಗ ಬ್ಯಾರಲ್ ಹತ್ತಲ, ಈ ಬ್ಯಾರಲ್ಗೆ
1 ಎಕರೆಗೆ ನಾವು 2 ಲೀಟ್ರ್ ಇದಕ್ಕೆ ಮೊದಲು ಏನು ಮಾಡಬೇಕು, 5 ಕೊಡ ನೀರು ಹಾಕ್ಬೇಕು. ನಂತರ ಏನು ಮಾಡ್ಬೇಕಂತಂದ್ರೆ ಈ ಬ್ಯಾರಲ್ಗೆ 2 ಲೀಟ್ರ್ ಈ ಔಷಧ ಹಾಕ್ಬೇಕು. 2 ಲೀಟ್ರ್ ಔಷಧ ಹಾಕಿದ್ಮೇಲೆ ಮತ್ತು ಅದಕ್ಕೆ ನಾವು ನೀರು ಹಾಕ್ಬೇಕು. ಯಾಕಂತಂದ್ರೆ ಪೈಲ 5 ಕೊಡ ಹಾಕ್ಬೇಕು, ನಂತರ 5 ಕೊಡ ನೀರು ಹಾಕ್ಬೇಕು. ನೋಡ್ರಿ ಹಾಕ್ಯಾನ ನೋಡ್ರಿ, ಟೋಟಲ್ 12 ಕೊಡ ನೀರು ಹಿಡಿತೀವಿ. ನಂತರ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀರು ಹಾಕಿದ ಮೇಲೆ ಇದನ್ನು ಚೆಂದಂಗೆ ಕಲಕ್ಬೇಕು. ನೋಡೋಣ ಕಲಿಸ್ತಾನೀಗ ನೋಡ್ರಿ, ಈ ಥರಾಗಿ ಚೆಂದ ನಮಗೆ ಒಂದು ಕಟ್ಟಿಗೆ ತೊಗೊಂಡು ಯಾರ ಕಲಿಸ್ಬೇಕು ನೋಡ್ರಿ. ಈ ಥರಾಗಿ ನಾವು ಕಲಿಸಿದೆವು ಅಂತಂತಂದ್ರೆ ಔಷಧ ಸರಿಯಾಗಿ ಮಿಕ್ಸ್ ಆಕತಿ ನೋಡ್ರಿ. ನಂತರ ಏನು ಮಾಡ್ಬೇಕಂತಂತಂದ್ರೆ ಇದು ನಾವು ಈ ಥರ ಔಷಧ ಕಲಿಸಿದ ಮೇಲೆ ಒಂದು 10 ನಿಮಿಷ ಹಿಂಗೆ ಬಿಡ್ಬೇಕು. ಬರೀ ಔಷಧ ಹೆಂಗೆ ಆಕದಂತೆ ತೋರಿಸ್ತಾನೆ ನೋಡತ್ತಲ್ಲ. ಔಷಧ ಈ ಥರ ಆಕತಿ. ಈ ಬ್ಯಾರಲ್ ತುಂಬ ನೀರು ಹಾಕಿ ನಾವು 2 ಲೀಟ್ರ್ ಔಷಧ ಹಾಕಿ ಚೆನ್ನಾಗಿ ಕಲಕಿದ್ವು ಅಂತಂದ್ರೆ ಈ ಥರ ಔಷಧ ಆಕತಿ. ನಂತರ ನಾ ಏನು ಮಾಡ್ಬೇಕು ಅನ್ನೋದನ್ನ ಹೇಳ್ತಾನೆ ಬರ್ರಿ. ಮತ್ತು ನನ್ನ ರೈತರ ಮಿತ್ರ ಇನ್ನೊಂದು ಏನು ಹೇಳ್ತಂತಂದ್ರೆ ಈ ಬ್ಯಾರಲ್ದೊಳಗೆ ದ್ರಾವಣ ರೆಡಿ ಆಗೈತಿ. ಇದಂತಂದ್ರೆ ಇದಕ್ಕೆ ಬ್ಯಾರಲ್ದೊಳಗೆ 12 ಕೊಡ ನೀರು ಹಾಕಿದೆನು, ಆಮೇಲೆ 2 ಲೀಟ್ರ್ ಔಷಧ ಹಾಕಿದೆನು. ಮತ್ತು ಇದು ದ್ರಾವಣ ಐತಲ್ಲ, ಇದು 1 ಬ್ಯಾರಲ್ ನೀರು ನಮಗೆ 1 ಎಕರೆಗೆ ಆಗ್ಬೇಕು. 1 ಎಕರೆಗೆ ಆಗ್ಬಿಟ್ಟು ಇದನ್ನು ನಾವು ಈ ಚಾರ್ಜರ್ ಪಂಪಲ್ಲಿ ಸಣ್ಣ ಬಿಡ್ಬೇಕು. ಇದು 2 ಲೀಟ್ರ್ 1 ಎಕರೆಗೆ ಅಷ್ಟ ಇದನ್ನು ನಾವು ಇದನ್ನು ಮಾಡ್ಬೇಕು. ನಮಗೆ 1 ಎಕರೆದು ಸಟ್ ಮುಗ್ಯಾನ ಮತ್ತೇನು ಮಾಡ್ಬೇಕಂತಂದ್ರೆ ಮುಂದಿನ ಹೊಲಕ್ಕೆ ಮತ್ತು ಇದನ್ನು 1 ಬ್ಯಾರಲ್ ನೀರು ಆಮೇಲೆ 2 ಲೀಟ್ರ್ ಔಷಧ ಹಾಕಿ ಮತ್ತು ಇದನ್ನು ಮುಂದಿನ ಹೊಲಕ್ಕೆ ನಾವು ಪ್ರತಿಯೊಂದು ಹೊಲಕ್ಕೂ ನಾವು 1 ಎಕರೆಗೆ 2 ಲೀಟ್ರ್ ಔಷಧ 1 ಬ್ಯಾರಲ್ ನೀರು ಇದನ್ನು ಉಪಯೋಗ ಮಾಡ್ಕೊಂಡು ಹೋದೆವು ಅಂತಂತಂದ್ರೆ ಹುಳ ಸರ್ವನಾಶ ಆಕತ್ತೆ ಅಂತ ಹೇಳ್ಯಾರ. ನಾ ಹೇಳ್ತಾನು ಈ ಸದ್ಯ ನೋಡತ್ತೇವಲ್ಲ, ಇದು ಮೇನ್ ಪೈಪ ಈ ಸದ್ಯ ಡ್ರಿಪ್ ಚಲೋ ಐತಿ. ಇದು ಕಬ್ಬಿಗೆ ಈಗ ಡ್ರಿಪ್ ಚಲೋ ಐತಿ. ಇದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಮೇನ್ ಪೈಪ್ ನೋಡ್ರ, ಇಲ್ಲಿಂದ ಇದು ಕಬ್ಬಿನ ಹೊಲ. ಇದು ಕಬ್ಬಿನ ಹೊಲದ ಬಾಜುಕ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ ಇಲ್ಲೊಂದು ಹೋಲ್ ಹೊಡಿಬೇಕು. ನ್ಯಾಯ ಹೊಡೆದು ನೋಡ್ರಿ ಒಂದು ಹೋಲ್ ಹೊಡಿಬೇಕು. ಹೋಲ್ ಹೊಡೆಕ್ಯಾರ ಅದನ್ನು ಚಾವಿ ಕುಂಡಿಸ್ಬೇಕು. ಚಾವಿ ಕುಂಡಿಸ್ಕ್ಯಾರ ನೋಡ್ರಿ. ಇದಕ್ಕೆ ನಾ ಏನು ಮಾಡಿದನಪ್ಪ ಅಂತಂದ್ರೆ ಪಂಪ್ ಕಲೆಕ್ಷನ್ ಕೊಟ್ಟನು ನೋಡ್ರಿ. ಈ ಥರಾಗಿ ಈ ಮೇನ್ ಪೈಪಕ್ಕೆ ನಾವು ಪಂಪ ಕಲೆಕ್ಷನ್ ಕೊಡ್ಬೇಕು. ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಆ ಬ್ಯಾರಲ್ಲಾಗೇನು ಔಷಧ ಕಲಿಸೋದಲ್ಲ ಅದನ್ನು ನಾವು ಈ ಪಂಪಿಗೆ ಹಾಕ್ಬೇಕು. ಹಾಕ್ಯಾರ ಆ ಪಂಪ್ ಚಾಲೋ ಇಟ್ಟು ಅಂತಂದ್ರೆ ಏನಾಕತ್ತಂತಂದ್ರೆ ಈಗ ಪಂಪ್ನ್ಯಾಗ ಮೋಟ್ರ್ ಐತಲ್ಲ, ಆ ಮೋಟ್ರ ನಾವು ಈ ಕಲಿಸಿದಂಥ ಔಷಧನ್ನು ನೋಡ್ರಿ ಈ ನೀರಾಗ ನಾವು ಇಟ್ಟು ಅಂತಂದ್ರೆ ಇದು ಮುಂದೆ ಇಲ್ಲಕತ್ತಂದ್ರೆ ನೋಡ್ರ, ಇದು ಮುಂದೆ ಪೈಪ್ದಾಗ ಸರಿಯಾಗಿ ಮಿಕ್ಸ್ ಹಾಕ್ಯಾರ. ಏನು ಡ್ರಿಪ್ ಪೈಪ್ ಅದಲ್ಲ, ಪ್ರತಿಯೊಂದು ಸಾಲಿಗೂ ಡ್ರಿಪ್ ಪೈಪ್ ಅದಲ್ಲ, ಆ ಪೈಪ್ಗೆಲ್ಲ ಇದು ಔಷಧಿ ಸಫಿಷಿಯೆಂಟ್ ಆಕದಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನು. ಈ ಥರ ನಾವು ನೋಡ್ರಿ ಈ ಕಬ್ಬು ಐತಲ್ಲ ನೋಡ್ರಿ, ಈ ಕಬ್ಬು ಗೊತ್ತಲ್ಲ, ಈ ಕಬ್ಬಿಗೆ ಬಾಜುಕ ನಾವು ಡ್ರಿಪ್ ಪೈಪ್ ಇಡಬೇಕು. ಈಟಕ್ಯಾರ ನಾವು ಡ್ರಿಪ್ನ್ಯಾಗ ಔಷಧ ಬಿಟ್ಟಿವಿ ಅಂತಂತಂದ್ರೆ ಅಲ್ಲ ಇದಾಕತ್ತ ನೋಡ್ರಿ. ಇದು ಉಚ್ಚ ಈ ಹಿಂಡೆಲ್ಲ ತೋದ್ಬಿಡ್ತೈತಿ. ತೊಯ್ತಂದ್ರೆ ಈ ಹಿಂಡೆಲ್ಲ ಔಷಧ ಆಕತಿ. ಅಕಸ್ಮಾತ್ ಬೈ ಚಾನ್ಸ್ ಗಂಡು ಹುಳ ಆಗಿದ್ದಪ್ಪ ಅಂತಂತಂದ್ರೆ ಈ ಔಷಧ ಇದು ಎಲ್ಲೆಲ್ಲಿ ನೀರು ಜಂಗಸತ್ಲ ಅಲ್ಲೆಲ್ಲ ಔಷಧ ಆಕತಿ. ಔಷಧ ಆತಂತಂದ್ರೆ ಗಂಡು ಹುಳ ಆದ್ರೆ ಆಟೋಮೆಟಿಕ್ ಆಗಿ ಸರ್ವನಾಶ ಆಕತ್ತಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ಇದನ್ನು ನಾನು ಸ್ವಂತ ಅನುಭವದ ಮೇರೆಗೆ ನಾನು ಹೇಳತ್ತೇನೆ. ಈ ಥರಾಗಿ ನಾವು ಡ್ರಿಪ್ ಮುಖಾಂತರ ನಾವು ಔಷಧ ಬಿಟ್ಟಿವು ಅಂತಂತಂದ್ರೆ ನಮಗೆ ಡ್ರಂಚಿಂಗ್ ಮಾಡೋ ಅವಶ್ಯಕತೆ ಬರೋಲ್ಲ. ಆಮೇಲೆ ನಾವು ಡ್ರಂಚಿಂಗ್ ಮಾಡಿದ್ರೆ ಒಂದು ವೇಳೆ ಫೇಲ್ ಆಗ್ಬೋದು. ಆದ್ರೆ ನಾವು ಈ ಥರ ಡ್ರಿಪ್ ಮುಖಾಂತರ ಏನು ಔಷಧ ಬಿಟ್ಟಿವು ಅಂತಂತಂದ್ರೆ ಈ ಥರ ನಾವು 100ಕ್ಕೆ 100 ಸಕ್ಸಸ್ ಅಂತವಂತ ಹೇಳ್ಯಾರ. ನಾನು ರೈತರ ಮಿತ್ರರಿಗೆ ನಾನು ಹೇಳ್ತೇನೆ. ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಾನೆ ಅಂತಂತಂದ್ರೆ ಡನ್ ಹುಳ ಆದ ಲಕ್ಷಣ ನಮಗೆ ಕಂಡ್ರೆ ಈಗ ನಾವು ಅದಕ್ಕೆ ಪಂಪಿಲೇ ನಾವು ಡ್ರಂಚಿಂಗ್ ಮಾಡಿದ್ರೆ ಅದೇನು ಉಪಯೋಗ ಆಗೋಲ್ಲ. ಅದಕ್ಕಾಗಿ ನಾನು ರೈತರ ಮಿತ್ರನಾಗ ಏನು ಹೇಳ್ತಂತಂದ್ರೆ ಈ ಥರನಾಗಿ ನಾವು ಡ್ರಿಪ್ಪಿನ ಮುಖಾಂತರ ಔಷಧ ಬಿಟ್ಟಿವು ಅಂತಂತಂದ್ರೆ ಅದು
ನಮ್ಮ ಕಬ್ಬಿನ ಸಾಲ ಹಿಂಡೆಲ್ಲ ತೊಯ್ತೆ ಅಂತಾರೆ, ಎಲ್ಲ ಔಷಧ ಹಾಕತಿ. ಮತ್ತು ಹುಳ ಅದು ಅಂತಂದ್ರೆ ಅವು ಇಮಿಡಿಯೇಟ್ಲಿ ಸರ್ವನಾಶಕ ಅವು. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾವು ಡೊಣ್ಣ ಹುಳ ಸಮಸ್ಯೆ ಆದ್ರೆ ನಾವು ಈ ಥರ ಡ್ರಿಪ್ ಮುಖಾಂತರವಾಗಿ ನಾವು ಔಷಧ ಬಿಟ್ಟು ಅಂತಂದ್ರೆ ನಮ್ಮ ಕಬ್ಬಿನ ಇಳುವರಿದಾಗ ಬಂಪರ್ ಹಾಕೋದು ಅಂತೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.